ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಹೊಸ ಸಂವಿಧಾನವನ್ನ ಜಾರಿಗೆ ತಂದಿದೆ. ಕಾನೂನು ಪಾಲಿಸುವವನಿಗೆ ಶಿಕ್ಷೆ ಕೊಡೋದು, ಕಾನೂನು ಮುರಿಯುವವನಿಗೆ ರಕ್ಷೆ ಕೊಡೋದು. ಇದು ಸಿದ್ದರಾಮಯ್ಯನವರ ಸರ್ಕಾರದ ಹೊಸ ಅಕ್ರಮ ಶೆಡ್ ಭಾಗ್ಯದ ಕರಾಳ ಮುಖ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೋಗಿಲು ಬಡಾವಣೆಯ ಆ 15 ಎಕರೆ ಜಾಗ ಸರ್ಕಾರದ್ದು, ಅಲ್ಲಿ ತಲೆ ಎತ್ತಿದ್ದ 167 ಶೆಡ್ಗಳು ಸಂಪೂರ್ಣ ಅಕ್ರಮ ಅಂತ ಒಪ್ಪಿಕೊಂಡಿದ್ದಾರೆ. ಡಿಸೆಂಬರ್ 20ರಂದು ತೆರವು ಕೂಡ ಮಾಡಲಾಯಿತು. ಕಾನೂನು ಪ್ರಕಾರ ಸರ್ಕಾರಿ ಜಾಗ ಕಬಳಿಸೋದು ಅಪರಾಧ. ಆದರೆ ಅಪರಾಧ ಮಾಡಿದವರಿಗೆ ಇಲ್ಲಿ ಜೈಲು ವಾಸದ ಬದಲು ಸಿಕ್ಕಿದ್ದು 11 ಲಕ್ಷ ರು ಮೌಲ್ಯದ ಫ್ಲಾಟ್. ರಾಜ್ಯದಲ್ಲಿ ಲಕ್ಷಾಂತರ ಬಡ ಕನ್ನಡಿಗರು ಆಶ್ರಯ ಯೋಜನೆಗಾಗಿ ವರ್ಷಗಟ್ಟಲೆ ಕಚೇರಿ ಅಲೆದರೂ ಒಂದು ಸೂರು ಸಿಗ್ತಾ ಇಲ್ಲ. ಎಷ್ಟೋ ಅರ್ಹ ಫಲಾನುಭವಿಗಳು ಇಂದಿಗೂ ಸರತಿ ಸಾಲಿನಲ್ಲಿ ವಸತಿಗಾಗಿ ಕಾದು ನಿಂತಿದ್ದಾರೆ. ಲಂಚ ಕೊಟ್ಟರು ಮನೆ ಸಿಗ್ತಾ ಇಲ್ಲ. ಆದರೆ ಎಲ್ಲಿಂದಲೋ ಬಂದು ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ನುಂಗಿದವರಿಗೆ ಕೇವಲ 2 ದಿನದಲ್ಲಿ ಬೈಯಪ್ಪನ ಹಳ್ಳಿಯ ಬಹುಮಹಡಿ ಕಟ್ಟಡದಲ್ಲಿ ಕಾಂಗ್ರೆಸ್ ಸರ್ಕಾರ ಫ್ಲಾಟ್ ಕೊಟ್ಟಿದೆ. ಸಿದ್ದರಾಮಯ್ಯನವರಿಗೆ ದಿಢೀರ್ ಮಾನವೀಯತೆ ಉಕ್ಕಿ ಹರಿಯಲು ಕಾರಣವೇನು ಗೊತ್ತಾ? ಅದು ದೆಹಲಿಯ ರಿಮೋಟ್ ಕಂಟ್ರೋಲ್. ದೆಹಲಿಯಿಂದ ಕರ್ನಾಟಕದ ಸೂಪರ್ ಸಿಎಂ ಕೆಸಿ ವೇಣುಗೋಪಾಲ್ ಅವರಿಂದ ಫೋನ್ ಬಂದಿದ್ದೇ ತಡ ರಾಹುಲ್ ಗಾಂಧಿ ಅವರ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರು ರಾಜ್ಯದ ಹಿತಾಸಕ್ತಿಯನ್ನ ಬದಿಗಿಟ್ಟಿದ್ದಾರೆ. ಕೇರಳ ಸರ್ಕಾರದ ಲಾಬಿಯ ಮುಂದೆ ಮಂಡಿಯೂರಿದ್ದಾರೆ. ತುಷ್ಟೀಕರಣ ರಾಜಕೀಯಕ್ಕಾಗಿ ಕನ್ನಡಿಗರ ಸ್ವಾಭಿಮಾನವನ್ನೇ ಹರಾಜು ಹಾಕಿದೆ ಕಾಂಗ್ರೆಸ್. ಒಂದು ಮನೆಗೆ 11,20,000 ರೂಪಾಯಿ, ಜೊತೆಗೆ 5 ಲಕ್ಷ ಸಬ್ಸಿಡಿ. ಇದು ಯಾರ ದುಡ್ಡು? ಕಷ್ಟಪಟ್ಟು ದುಡಿಯುವ ಕನ್ನಡಿಗರ ತೆರಿಗೆ ಹಣ ಅಕ್ರಮ ಮಾಡಿದವರಿಗೆ ನೀಡಿ ನಮ್ಮ ಖಜಾನೆ ಬರಿದು ಮಾಡಲಾಗ್ತಾ ಇದೆ. ಇದು ಕೇವಲ ಒಂದು ಮನೆಯ ಪ್ರಶ್ನೆಯಲ್ಲ, ಇದು ಕನ್ನಡಿಗರಿಗೆ ಬಗೆದ ಮಹಾದ್ರೋಹ. ಅಕ್ರಮಕ್ಕೆ ರಾಜಾತಿಥ್ಯ, ಕನ್ನಡಿಗರಿಗೆ ಅನ್ಯಾಯ. ಎಚ್ಚೆತ್ತುಕೊಳ್ಳಿ ಕನ್ನಡಿಗರೇ, ಈ ತುಷ್ಟೀಕರಣದ ಸರ್ಕಾರದ ವಿರುದ್ಧ ದನಿ ಎತ್ತಿ.